ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಅಮೃತ ಬಿಂದು, ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ, ಮತ್ತು ಜ್ಯುವೆಲರಿ ಪಾರ್ಟ್ನರ್ ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್. ಮೇಕಿಂಗ್ ಚಾರ್ಜಸ್ ಇಲ್ಲ, ಸ್ಟೋನ್ ಚಾರ್ಜಸ್ ಇಲ್ಲ, ವೇಸ್ಟೇಜ್ ಕೂಡ ಇಲ್ಲಿ 0% 6% ವರೆಗೆ ಮಾತ್ರ. ಅಷ್ಟೇ ಅಲ್ಲದೆ ಇಲ್ಲಿ ನಿಮ್ಮ ಹಳೆಯ ಚಿನ್ನವನ್ನು ಈಗಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳಲಾಗುವುದು. ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ. ಸಿರಿ ವೈಭವ ಗೋಲ್ಡ್ ಪ್ಯಾಲೇಸ್, ನಿಮಿಷಾಂಬ ದೇವಸ್ಥಾನದ ಹತ್ತಿರ, ರಾಜರಾಜೇಶ್ವರಿ ನಗರ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜಿಯವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿ ದಿನದಂತೆ ಇವತ್ತು ಸಹ ಗುರುಜಿಯವರಿಂದ ತಿಳ್ಕೊಳ್ಳೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ, ಇವತ್ತು 9ನೇ ತಾರೀಕು ಶುಕ್ರವಾರ, ಇವತ್ತು ಸಂಜೆ 5 ಗಂಟೆ ಹೊತ್ತಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಮೈಸೂರಿಗೆ. ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆಯನ್ನು ಅದ್ಧೂರಿಯಾಗಿ ನಡೆಸ್ಕೊಂಡು ಬರಲಾಗ್ತಾ ಇದೆ ರಾಜ್ಯಾದ್ಯಂತ. ದಾವಣಗೆರೆ ಆಯಿತು, ಹಾಸನ ಆಯಿತು, ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಬಾರಿ ಮೈಸೂರಿನಲ್ಲಿ ನಡೀತಾ ಇದೆ. ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆಯಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಶ್ರೀ ಮಹಾವಿಷ್ಣುವಿನ ಸಹಸ್ರನಾಮದ ಒಂದು ಗ್ರಂಥವನ್ನು ಮತ್ತು ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ ನೆರವೇರಿಸಲಾಗ್ತಾ ಇರುವಂತಹ ಅದ್ಧೂರಿ ಕಾರ್ಯಕ್ರಮ ಇದು. ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಇದೆ. ಖಂಡಿತವಾಗಿಯೂ ಭಾಗವಹಿಸಿ ನೀವು ಗುರುಜಿಯವರನ್ನು ಭೇಟಿ ಮಾಡ್ಬೋದು, ಅವ್ರ ಹತ್ರ ಮಾತಾಡ್ಬೋದು, ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬಹುದು, ನಿಮ್ಮ ಸಮಸ್ಯೆಗಳೇನು ಅಂತ ಕೂಡ ಇಲ್ಲಿ ಹೇಳ್ಕೊಳ್ಬಹುದು. ಮಹರ್ಷಿ ಧರ್ಮಯಾತ್ರೆ ಕಾರ್ಯಕ್ರಮದ ಕುರಿತಾದ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ, ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ನಿರ್ದೇಶಕರು ಮತ್ತು ಮೈಸೂರಿನಲ್ಲಿ ಇರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅಭಿಮಾನಿಗಳ ಸಂಘದ ಸದಸ್ಯರು ಆಗಿರುವಂತಹ ಪ್ರಸನ್ನ ಕುಮಾರ್ ಅವರ ದೂರವಾಣಿ ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9988096071 9980960719. ಕಾರ್ಯಕ್ರಮ ನಡೀತಾ ಇರುವಂತಹ ಸ್ಥಳ ಕರ್ನಾಟಕ ಕಲಾಮಂದಿರ, ಕುಕ್ಕರಹಳ್ಳಿ, ವಿನೋಬ ರಸ್ತೆ, ಮೈಸೂರು. ಖಂಡಿತವಾಗಿಯೂ ಭಾಗವಹಿಸಿ. ಕರ್ನಾಟಕ ಕಲಾಮಂದಿರ, ಕುಕ್ಕರಹಳ್ಳಿ, ವಿನೋಬ ರಸ್ತೆ, ಮೈಸೂರು. ಇಲ್ಲಿ ಸಂಜೆ 5 ಗಂಟೆಯಿಂದ ಮಹರ್ಷಿ ಧರ್ಮಯಾತ್ರೆ ಅದ್ಧೂರಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗುರುಜಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೇಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ತ್ರಂಬಕಂ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಬರುವಾರ್ಗುಂದನಾ ಮೃತ್ಯೋ ಮೃಕ್ಷೇಯಮಾಮೃತಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕಾರಾಸನಗರ್ಭೆದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರ್ಷದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕ್ಷುಧರಾಂ ಸ್ರಗ್ಭೂಷಿತಾಮುಜ್ವಲಾಂ ತವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣೀಂ. ನಾಡಿನ ಸಮಸ್ತ ಜನತೆಗೂ ಹಬ್ಬಗಳ ಸಾಲಾಗಿರ್ತಕ್ಕಂಥ, ಈಗಾಗಲೇ ದೀಪಾವಳಿ ಹಬ್ಬನೂ ಆಯಿತು, ನರಕ ಚತುರ್ದಶಿ ಆಯಿತು, ಅಮಾವಾಸ್ಯೆ ಪೂಜೆ ಆಯಿತು, ಅದಾದ ನಂತರ ಬಲೀಂದ್ರನ ಅನುಷ್ಠಾನ ಆಯಿತು. ಇನ್ನು ಕಾರ್ತಿಕ ಮಾಸ ವಿಶೇಷವಾಗಿ ರಾರಾಜಿಸ್ತಾ ಇದೆ. ಕಾರ್ತಿಕದಲ್ಲಿ ಹಚ್ಚುವಂಥ ದೀಪ ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ದೂರ ಮಾಡಲಿಕ್ಕೆ ಈ ಕಾರ್ತಿಕ ಮಾಸದಲ್ಲಿರ್ತಕ್ಕಂಥ ಯಜ್ಞ ಯಾಗಾದಿಗಳಿಗೆ ವಿಶೇಷವಾದ ಶಕ್ತಿ ಇದೆ. ಹಾಗೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಇರ್ತಕ್ಕಂತಹ ದೋಷ ದೂರ ಆಗಬೇಕಾದ್ರೆ, ನಿಮ್ಮೊಳಗಿರ್ತಕ್ಕಂತಹ ನ್ಯೂನ್ಯತೆಗಳನ್ನು, ಕಷ್ಟಗಳನ್ನು ದೂರ ಮಾಡ್ಕೋಬೇಕಾದ್ರೆ, ನಿಮ್ಮೊಳಗಿರ್ತಕ್ಕಂತಹ ಕತ್ತಲನ್ನು ಹೊಡೆದೋಡಿಸಬೇಕಾದರೂ ಸಹಿತ ಕಾರ್ತಿಕ ಮಾಸದ ದೀಪೋತ್ಸವಗಳು ಅಷ್ಟು ವಿಶೇಷವಾಗಿರುತ್ತೆ. ಕಾರ್ತಿಕ ಮಾಸದ ಒಂದೊಂದು ದಿನವೂ ಸಹಿತ ಶಿವಾರಾಧನೆ, ದೀಪಾರಾಧನೆ, ದೀಪ ನಮಸ್ಕಾರ, ಜೊತೆಗೆ ಸ್ವಾಮಿಗೆ ನಡೀತಕ್ಕಂಥ ಫಲಪಂಚಾಮೃತ ಅಭಿಷೇಕ, ಅದರಲ್ಲೂ ರುದ್ರನಿಗೆ ರುದ್ರಾಭಿಷೇಕ. ಕಾರ್ತಿಕ ಮಾಸದಲ್ಲಿ ರುದ್ರದೇವರ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ, ಏಕೆಂದರೆ ಶುಭ ಶುಕ್ರವಾರ ಅಂದಾಗ ಪ್ರತಿಯೊಬ್ಬರು ಸಹಿತ ಏನೆಲ್ಲ ವಿಶೇಷತೆಗಳಿದೆಯೋ
ಎಲ್ಲ ವಿಶೇಷತೆಗಳನ್ನು ಕ್ರಮಬದ್ಧ ಮಾಡ್ತೀರಿ. ಇತ್ತೀಚೆಗೆ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಬಹಳ ಶಾಸ್ತ್ರಬದ್ಧವಾಗಿ ಮಾಡಿರ್ತೀರಿ. ಯಾಕೆಂದರೆ ದೀಪಾವಳಿ ಅಮಾವಾಸ್ಯೆ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಮಾಡಬೇಕು. ಲಕ್ಷ್ಮೀ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇನ್ನು ಕಾರ್ತೀಕ ಮಾಸದಲ್ಲಿ ಬರ್ತಕ್ಕಂಥ ಈ ಶುಕ್ರವಾರ ಇದು ಮತ್ತೊಂದು ಹೆಜ್ಜೆ ಮುಂದೆ ಅಂತ ಹೇಳ್ಬೋದು. ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಈ ಶುಕ್ರವಾರ ಇವತ್ತು ಶಕ್ತಿ ದೇವತೆಯ ಆರಾಧನೆ ಬಹಳ ವಿಶೇಷವಾಗಿರುತ್ತೆ. ಶಕ್ತಿ ದೇವತೆಯ ಆರಾಧನೆಯಾದ್ದರಿಂದ ಇವತ್ತು ನಮ್ಮ ಪಯಣ ಮೈಸೂರಿನತ್ತ ಇದೆ. ಮೈಸೂರಿನಲ್ಲಿರ್ತಕ್ಕಂಥ ಶಕ್ತಿ ದೇವತೆಯ, ಮೈಸೂರಿನ ನಗರದ ಶಕ್ತಿ ದೇವತೆಯ ಆರಾಧ್ಯ ದೇವತೆ, ಆ ತಾಯಿಯ ದರ್ಶನ ಸಹಿತ ನಮಗಾದರೆ ಅದೇ ಸಂತೋಷ ಅಂದ್ಕೊಂಡಿದ್ದೇವೆ. ಇನ್ನು ಪಕ್ಕದಲ್ಲಿ ನಂಜುಂಡೇಶ್ವರ, ಅತ್ತ ನಂಜುಂಡೇಶ್ವರ, ಇತ್ತ ಚಾಮುಂಡಿ. ನಿಜಕ್ಕೂ ಹೇಳಬೇಕಂದ್ರೆ ಮೈಸೂರಿನ ಆಸ್ಥಾನ, ಮೈಸೂರಿನ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ದಿನ. ಮತ್ತು ಇವತ್ತಿನ ದಿವಸ ನೀವು ತಾಯಿ ಆಸ್ಥಾನದಲ್ಲಾಗಲಿ ಅಥವಾ ಶಿವನ ಸಾನ್ನಿಧ್ಯದಲ್ಲಾಗಲಿ ಹಚ್ಚುವಂಥ ದೀಪ ಬಹಳ ವಿಶೇಷವಾಗಿರುತ್ತೆ. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ ಕರಣ ಪ್ರಕಾರ ತಾವು ಯಾವ ಅನುಷ್ಠಾನವನ್ನು ಮಾಡಬೇಕು, ಜೊತೆಗೆ ಇಂದಿನ ರಾಶಿ ಫಲದಲ್ಲಿ ಲಾಭ ನಷ್ಟಗಳೇನು, ಹಾಗೆ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಇದೆ. ಈ ವಿಚಾರ ಅನುಷ್ಠಾನಗಳನ್ನು ಮಾಡಬೇಕಾದರೆ ಈ ಒಂದು ವನಸಿರಿ ಸರ್ವರಿಗೂ ಸಕಲರಿಗೂ ಬೇಕಾಗತ್ತೆ. ಹಾಗೆ ಈ ಒಂದು ವನಸಿರಿ ಎಲ್ಲ ಕಡೆ ಸಿಗ್ತಕ್ಕಂಥದ್ದೇ. ಸಿಗುವಂತಹ ಆ ಒಂದು ವನಸಿರಿಯನ್ನು ಒಳ್ಳೆಯ ಮುಹೂರ್ತ ನೋಡಿ ನೀವು ತಂದಿಟ್ಕೊಳ್ಳೋದ್ರಿಂದ ಕಾಲಕ್ಕೂ ಯಾವುದೇ ಅನುಷ್ಠಾನಕ್ಕಾದರೂ ಇದರಿಂದ ಸಾಕಷ್ಟು ಉಪಯೋಗಗಳಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವನಸಿರಿ ಯಾವುದು, ಅದು ಸಹಿತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುನ್ನ ಇಂದಿನ ದಿನ ವಿಶೇಷ ಏನು, ಬನ್ನಿ ಅದು ನೋಡ್ಕೊಂಡು ಬರೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರಿ ಚಕ್ರೇಶ್ವರಿ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮಃ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಶ್ರೀ ವಿಳಂಬಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತೀಕ ಮಾಸ ಶುಕ್ಲಪಕ್ಷ 9/11/2018 ಶುಕ್ರವಾರ, ದ್ವಿತೀಯ ಅನುರಾಧ ನಕ್ಷತ್ರ. ಇವತ್ತು ಮಹಾನಕ್ಷತ್ರ. ಜೊತೆಗೆ ಇವತ್ತು ಮತ್ತೊಂದು ವಿಶೇಷ ಇದೆ. ವರ್ಷಕ್ಕೆ ಒಂದಾವರ್ತಿ ಕಾಣಿಸುವಂತಹ, ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ತಾಯಿ ದರ್ಶನ ಕೊಡುವಂತಹ ಶ್ರೀಕ್ಷೇತ್ರ ತಾಯಿ ಹಾಸನಾಂಬಾಳದು. ಅಂಥ ಹಾಸನಾಂಬೆಯ ದೇವಸ್ಥಾನ ಇಲ್ಲಿವರೆಗೂ ದರ್ಶನ ಆಯಿತು. ದೀಪಾವಳಿ ಹಬ್ಬ ಆಯಿತು. ಇನ್ನು ಮುಂದಿನ ವರ್ಷ ದರ್ಶನಕ್ಕೆ ತಾಯಿ ಇವತ್ತಿನ ದಿವಸ ಕಡೆಯ ದರ್ಶನ. ಅಂದರೆ ಇವತ್ತು ಭಕ್ತರಿಗೆ ದರ್ಶನವನ್ನು ಕೊಟ್ಟರೆ ಇನ್ನು ಪುನಃ ಮುಂದಿನ ವರ್ಷವೇ. ಆದರೆ ಆ ಮುಂದಿನ ವರ್ಷದವರೆಗೂ ತಾಯಿಯ ದರ್ಶನ ಇಲ್ಲ. ಆದರೆ ನಮ್ಮ ವಾಹಿನಿಯಲ್ಲಿ ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಜೀ ಕನ್ನಡದಲ್ಲಿ ತಾವು ಆದಷ್ಟು ಬೇಗ ನಿಮ್ಮ ಆತ್ಮೀಯರಿಗೆ ಬಂಧುವರ್ಗಕ್ಕೆ ಎಲ್ಲರಿಗೂ ತಿಳಿಸಿ ಇವತ್ತಿನ ದಿವಸ ನಮ್ಮ ಈ ನೇರ ಪ್ರಸಾರದಲ್ಲೇ ಹಾಸನಾಂಬೆಯ ದರ್ಶನವನ್ನು ಸಹಿತ ನಾವು ಮಾಡೋಣ. ಒಳ್ಳೆಯದಾಗಲಿ. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಮತ್ತಿಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ವರ್ಷಕ್ಕೆ ಒಮ್ಮೆ ಮಾತ್ರ, ಅದರಲ್ಲೂ 9 ದಿನಗಳ ಕಾಲ ಮಾತ್ರ ತೆರೆದಿರುವಂತಹ ವಿಶೇಷ ಸನ್ನಿಧಾನ, ಪರಮ ಪವಿತ್ರ ಪುಣ್ಯ ಕ್ಷೇತ್ರ ಹಾಸನದಲ್ಲಿದೆ. ಅದುವೇ ಹಾಸನಾಂಬೆಯ ವಿಶೇಷ ದರ್ಶನ. ಇವತ್ತು ಹಾಸನಾಂಬೆಯ ದರ್ಶನ ಪಡೆಯೋದಕ್ಕೆ ಕಡೆಯ ದಿನ ವೀಕ್ಷಕರೇ. ದೂರ ಪ್ರಯಾಣ, ಆರೋಗ್ಯ ಸಮಸ್ಯೆ ಇದೆ, ಅದು ತುಂಬ ಆಸೆ ಇದೆ ಹಾಸನಾಂಬೆಯ ದರ್ಶನ ಮಾಡಬೇಕು ಅಂತ, ಆದರೆ ಸಾಧ್ಯವಾಗ್ತಾ ಇಲ್ಲ ಅನ್ನೋರಿಗೆ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವು ಮತ್ತೊಮ್ಮೆ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ ಹಾಸನದ ಹಾಸನಾಂಬೆಯ ವಿಶೇಷ ದರ್ಶನವನ್ನು. ಬನ್ನಿ ಹಾಗಿದ್ರೆ ಮಾಡ್ಕೊಂಡು ಬರೋಣ. ಹಾಸನಾಂಬೆ ನಮೋ ಹಾಸನಾಂಬೆ, ಹಾಸನಾಂಬೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಕೇದಾರೇಶ್ವರನ ಅನುಷ್ಠಾನ. ಇವತ್ತು ಕೇದಾರೇಶ್ವರನ ಅನುಷ್ಠಾನ ಇದೆ, ಅಮಾವಾಸ್ಯೆ. ಜಗತ್ಪ್ರಸಿದ್ಧಿಯಾಗಿರ್ತಕ್ಕಂಥ ತಾಯಿಯ ಹಾಸನಾಂಬಳ ದರ್ಶನಕ್ಕೋಸ್ಕರ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ದೀಪಾವಳಿ ಶುಭಾಶಯಗಳನ್ನು ಸತತ 3-4 ದಿನಗಳಿಂದ ಹೇಳ್ತಾನೆ ಬಂದಿದ್ದೇವೆ. ಆದರೆ ಇವತ್ತಿನ ದಿವಸ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದೆ. ಹಾಸನಾಂಬೆ ಬಹಳ ವಿಶೇಷವಾದ್ದು, ಶಕ್ತಿ ದೇವತೆ. ಅದರಲ್ಲಿ ವರ್ಷಕ್ಕೆ ಒಂದಿಷ್ಟು ಕಾಲ ಮಾತ್ರ ದರ್ಶನ ಕೊಡ್ತಕ್ಕಂಥದ್ದು.
ಅಂತಹ ಶಕ್ತಿ ದೇವತೆಯ ದರ್ಶನಕ್ಕಾಗಿ ಇವತ್ತು ನಾವು ಬಂದಿದ್ದೇವೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ದರ್ಶನ ಮಾಡಲಿಕ್ಕಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಜೊತೆಗೆ ನಮ್ಮ ಜೀ ಕನ್ನಡದಲ್ಲೇ ಭಗೀರಥ ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಒಂದು ಅಂಶವನ್ನು, ಅಂತಹ ಒಂದು ನಾಮಧೇಯವನ್ನು ಸಹಿತ ಕೊಟ್ಟಿರತಕ್ಕಂಥದ್ದು ನಮ್ಮ ಈಶ್ವರಪ್ಪರವರಿಗೆ. ಈಶ್ವರಪ್ಪರವರು ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಸಾಕಷ್ಟು ಸೇವೆಗಳನ್ನು ನಿರಂತರವಾಗಿ ಸಲ್ಲಿಸ್ತಾ ಇದ್ದಾರೆ. ತಾವು ಸಹಿತ ನನ್ನ ಕಾರ್ಯಕ್ರಮದಲ್ಲಿ ನೋಡಿದ್ದೀರಿ. ಶಿವಮೊಗ್ಗದಲ್ಲಿ ನಡೆದಂತಹ ತಾಯಿ ಮಾರಿಕಾಂಬಾಳ ಜಾತ್ರಾ ಮಹೋತ್ಸವ ಬಹಳ ಅದ್ಧೂರಿತವಾಗೇ ಇತ್ತು. ಆ ಜಾತ್ರೆಯಲ್ಲೂ ಸಹಿತ ಅವರು ವಿಶೇಷವಾದ ಸೇವೆಗಳನ್ನು ಸಲ್ಲಿಸಿದರು. ಹಾಗೆ ಇವತ್ತು ತಾಯಿಯ ದರ್ಶನಕ್ಕೆ ನಾನು ಬಂದಿದ್ದೇನೆ. ಅಮಾವಾಸ್ಯೆ ದರ್ಶನಕ್ಕೆ ರಾಯರು ಬಂದಿದ್ದಾರೆ. ಈಶ್ವರಪ್ಪರವರು ಒಬ್ಬರು ಬಂದಿಲ್ಲ, ಪರಿವಾರ ಸಮೇತ ಮಕ್ಕಳು, ಮರಿಮಕ್ಕಳು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಅಂದರೆ ಶಕ್ತಿ, ಆಧ್ಯಾತ್ಮಿಕತೆ, ಧಾರ್ಮಿಕತೆ ನನ್ನೊಬ್ಬನಿಗೆ ಸಾಲದು, ನನ್ನ ಪರಿವಾರಕ್ಕೆ ಬೇಕು ಎಂಬಂಥ ರೀತಿ ಮೊದಲಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು. ಧರ್ಮ ರಕ್ಷಿತ ಧರ್ಮ ಸಂರಕ್ಷಣೆ, ಧರ್ಮ ಸನ್ಮಾರ್ಗದಲ್ಲಿರ್ತಕ್ಕಂಥವರಿಗೆ ಸದಾಕಾಲ ದೇವರು ಪೂಜೆ ಪುನಸ್ಕಾರ, ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದ ನೆಲ ಹಾಸನದಲ್ಲಿ ಹಾಸನಾಂಬೆ ದರ್ಶನ ಅಂದರೆ ಅಷ್ಟು ವಿಶೇಷವಾದ ದರ್ಶನ ಮಾಡಿ ಬಂದಿದ್ದೀರಿ. ತಾಯಿಯ ದರ್ಶನ ಆಗಿದೆ. ಇನ್ನು ಮುಂದೆ ತಾಯಿಯ ದರ್ಶನದ ಬಗ್ಗೆ ನೀವೆರಡು ಮಾತಾಡೋದೇ ಚೆನ್ನ. ಹಾಸನಾಂಬೆ ಧರ್ಮವನ್ನು ಅನುಸ್ತಾ ಇರೋಂಥ ವ್ಯಕ್ತಿಗಳಿಗೆ ಅವರ ಅನುಚರಣೆ ಸ್ವಾಭಾವಿಕವಾಗಿ ನಾಡಿನ ಜನಗೆ ಶುಭವನ್ನು ಕೊಡಲಿ ಅನ್ನೋಂಥ ಒಂದು ವ್ಯವಸ್ಥೆ ಹಾಸನಾಂಬೆ ಹತ್ರ ಬಂದಾಗ ಆಗುತ್ತೆ. ಇಡೀ ದೇಶದ ಜನ ಹಾಸನಾಂಬೆಯ ದರ್ಶನಕ್ಕೆ ಬರ್ತಾರೆ. ಅಮಾವಾಸ್ಯೆ ದಿನ, ದೀಪಾವಳಿ ದಿನ ನಾವೆಲ್ಲರೂ ಬಂದಿದ್ದೇವೆ. ನಾನು ಯಾವತ್ತೂ ಕೂಡ ನನ್ನ ಸ್ನೇಹಿತರ ಜೊತೆಗೆ, ಕುಟುಂಬದ ಜೊತೆಗೆ ಪ್ರತಿ ವರ್ಷವೂ ಕೂಡ ಹಾಸನಾಂಬೆಯ ದರ್ಶನವನ್ನು ಮಾಡ್ಕೊಂಬಂದಿರೋಂಥ ಒಂದು ಪದ್ಧತಿ ಮುಂಚೆಯಿಂದ ನಡ್ಕೊಂಬಂದಿದೆ. ಆ ತಾಯಿ ಆಶೀರ್ವಾದ ಪಡೆದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ, ಈ ರೀತಿ ಸಾಧು ಸಂತರ ಒಂದು ಕೀರ್ತಿ ಜಾಸ್ತಿ ಆಗಲಿ ಅನ್ನೋಂಥ ಅಪೇಕ್ಷೆಯಿಂದ ಎಲ್ಲ ಭಕ್ತರು ಕೂಡ ಹಾಸನಾಂಬೆಯ ದರ್ಶನವನ್ನು ನಾವೆಲ್ಲ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ನಾನು ಶಿವಮೊಗ್ಗದಿಂದ ಹಾಸನಕ್ಕೆ ಬಂದು ಹಾಸನಾಂಬೆಯ ದರ್ಶನವನ್ನು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಪೂಜ್ಯ ಆನಂದ ಗುರೂಜಿಯವರ ದರ್ಶನ ಸಿಕ್ಕಿದ್ದು ಕೂಡ ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತು ಒಂದು ಕಡೆ ಹಾಸನಾಂಬೆಯ ಆಶೀರ್ವಾದ, ಮತ್ತೊಂದು ಕಡೆ ಆನಂದ ಗುರೂಜಿಯವರ ದರ್ಶನ, ಇದೆಲ್ಲವೂ ಕೂಡ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ ಭಾವಿಸ್ತೇನೆ. ದೀಪಾವಳಿಯ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು ಸಲ್ಲಿಸ್ತೇನೆ. ತುಂಬ ಸಂತೋಷ. ಶಕ್ತಿ ದೇವತೆಯ ಸಾನ್ನಿಧ್ಯದಲ್ಲಿ, ದೇವಿ ಆಸ್ಥಾನದಲ್ಲಿ, ಆ ತಾಯಿ ಸಾನ್ನಿಧ್ಯದಲ್ಲಿ ಇಂತಾಗ ಆಗುವಂತಹ ವೈಬ್ರೇಷನ್ಸ್ ಇದೆಯಲ್ಲ, ಸದಾಕಾಲ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇದರಲ್ಲೇ ನಾವು ಓಡಾಡ್ತಿರ್ತೀವಿ. ಆದರೆ ವರ್ಷಕ್ಕೆ ಇಂತಿಷ್ಟು ದಿನಗಳ ಮಾತ್ರ ದರ್ಶನ ಕೊಡ್ತಕ್ಕಂಥವಳು ಹಾಸನಾಂಬೆ. ಅಂತಹ ಹಾಸನಾಂಬೆ ಇವತ್ತು ಅಮಾವಾಸ್ಯೆ. ನಮ್ಮಲ್ಲಿ ಹಿಂದಿನಿಂದ ಒಂದು ಮಾತಿದೆ, ಅಮಾವಾಸ್ಯೆ ಪೌರ್ಣಮಿ ಅಂದರೆ ಶಕ್ತಿ ದೇವತೆಗಳಿಗೆ ಮತ್ತಷ್ಟು ಶಕ್ತಿ ಜಾಸ್ತಿ ಇರುತ್ತೆ ಅಂತ. ಬಹುಶಃ ಇವತ್ತು ಜನಸಾಗರವೂ ಹಾಗೇ ಇದೆ, ಹಾಗೆ ದರ್ಶನ ಪಡಿತಕ್ಕಂಥವ್ರು ಹಾಗೇ ಇದ್ದಾರೆ. ಇವತ್ತಿನ ದರ್ಶನ ಆ ತಾಯಿನ ನೋಡಿದಾಗ, ಯಾಕೆಂದರೆ ನನಗಿನ್ನ ಮುಂಚೆ ನೀವು ನೋಡ್ಕೊಂಡು ಬಂದುಬಿಟ್ಟಿದ್ದೀರಿ, ಇನ್ನು ಅಮ್ಮನವ್ರ ಅಲಂಕಾರ ದರ್ಶನ ನಾನು ನೋಡಿ ಆನಂದಿಸ್ತೇನೆ. ಆದರೂ ನಿಮ್ಮಲ್ಲಿ ಆ ಕ್ಷಣದಲ್ಲಿ ಅಲ್ಲಿ ಆ ಸಾನ್ನಿಧ್ಯದಲ್ಲಾದಂತಹ ಅನುಭವ ಇದೆಯಲ್ಲ, ಅದು ವರ್ಷಿಡೀ ಹಾಸನಾಂಬೆಯ ದರ್ಶನ ಅಪೇಕ್ಷೆಯನ್ನು ಎಲ್ಲರೂ ಪಡ್ತಾರೆ. ಆ ದಿಕ್ಕಲ್ಲಿ ನಾನು ಕೂಡ ಅಪೇಕ್ಷೆ ಪಡ್ತೀನಿ. ಕೆಲವೇ ದಿನ, 8 ದಿನ 10 ದಿನ ಮಾತ್ರ ವರ್ಷದಲ್ಲಿ ಆ ಹಾಸನಾಂಬೆಯ ದರ್ಶನ ಮಾತ್ರ ಎಲ್ರಿಗೂ ಸಿಗುತ್ತೆ. ಅಂಥ ಒಂದು ಹಾಸನಾಂಬೆಯ ದರ್ಶನ ಇವತ್ತು ಮಾಡಬೇಕು ಅಂತ ವರ್ಷಿಡೀ ಕಾಯ್ಕೊಂಡು ಇವತ್ತು ಬಂದಂಥ ಸಂದರ್ಭದಲ್ಲಿ ಆ ತಾಯಿ ನೋಡಿದ ತಕ್ಷಣ ನಿಜಕ್ಕೂ ಸಂತೃಪ್ತಿ ಆಯಿತು. ನಮ್ಮ ಸಮಾಜಕ್ಕೆ ಮಳೆ ಬೆಳೆ ಬರಲಿ, ಎಲ್ರಿಗೂ ಸಂತೋಷ ಸಿಗಲಿ ಅನ್ನೋಂಥ ಒಂದು ಅಪೇಕ್ಷೆಯಿಂದ ನಾನು ತಾಯಿ ದರ್ಶನ ಮಾಡ್ಕೊಂಬಂದಿದ್ದೀನಿ. ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ವಿಶ್ವಾಸ ಆ ತಾಯಿ ದರ್ಶನ ಆದ ತಕ್ಷಣ ನನಗೆ ಆಗಿದೆ. ಆ ತಾಯಿಯ ಭಾಗ್ಯ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ತುಂಬ ಸಂತೋಷ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಮ್ಮ ಮುಂದಿನ ವಿಜಯಯಾತ್ರೆ ನಿರಂತರವಾಗಿ ನಡೀಲಿ. ಮುಂದಿನ ದಿನಗಳು ತಾಯಿ ಹಾಸನಾಂಬೆಯ ಸಂಪೂರ್ಣ ಅನುಗ್ರಹ ನಿಮಗಿರಲಿ. ಹಾಗೆ ರಾಜ್ಯದ ರೈತರಿಗಾಗಿ, ಯೋಧರಿಗಾಗಿ ಮಾಡುವಂತಹ ಒಂದು ಸಂಕಲ್ಪ ನಾನು ಸಹಿತ ಮಾಡ್ತಿದ್ದೇನೆ. ಹಾಗೆ ಸದಾಕಾಲ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಇನ್ನಷ್ಟು ಸೇವೆಗಳನ್ನು ರೈತರ ಬಗ್ಗೆ ಸಹಿತ ತಾವು ಕಾಳಜಿ ವಹಿಸಿ, ನಿಮ್ಮ ಪ್ರಾಂತ್ಯದಲ್ಲಿ ರೈತರಿಗಿನ್ನ ಹೆಚ್ಚಿನಾಗಿ ಮಹಿಳೆಯರ ಬಗ್ಗೆ, ಯಾಕೆಂದರೆ ಹಿಂದೆ ಸಹಿತ ನಾನು ನಿಮ್ಮ ಪ್ರಾಂತ್ಯಕ್ಕೆ ಬಂದಾಗ ಮಾರಮ್ಮನ ಜಾತ್ರೆ ಅನಿಸುತ್ತೆ. ಹೌದು, ಆವತ್ತಿನ ದಿವಸ ಹೆಣ್ಮಕ್ಳನ್ನೆಲ್ಲ ಗುಡ್ಡ ಹಾಕಿ ಆ ಹೆಣ್ಮಕ್ಳಿಗೆ ಒಂದೇ ಥರ ಕಾಸ್ಟ್ಯೂಮ್ ಕೊಟ್ಟು, ಒಂದೇ ಥರ ಸೀರೆ ಕೊಟ್ಟು, ಯಾರಲ್ಲೂ ಒಂದು ತರಹ ಭೇದ ಭಾವ ಇಲ್ದಿರ ಸರಿಸಮಾನವಾದಂತಹ ಮನಸ್ಥಿತಿಯನ್ನು ತಂದು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಇದೆ, ಒಂದು ಸ್ಥಾನಮಾನ ಇದೆ. ಹಾಗೆ ಇವತ್ತು ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ ಒಳಿತಾಗಲಿ ಅಂತ ನಾವು ಸಹಿತ ಸಂಕಲ್ಪ ಮಾಡ್ತೀವಿ.
ಒಳ್ಳೆಯದಾಗಲಿ. ತುಂಬ ಸಂತೋಷ ತಾವು ನಮ್ಮೊಂದಿಗೆ ಮಾತಾಡಿದ್ದು, ನಮ್ಮೊಂದಿಗೆ ಅನ್ನೋದಕ್ಕೆ ನನ್ನ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಮಾತಾಡಿದ್ದು ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ. ಒಳ್ಳೆಯದಾಗಲಿ. जातवेदसे सनवामसो ममराते यतो निदहाति वेदाः सनपरिषदति दुर्गाणि विश्वा नावे वसन्धुं दरितात्यग्निः त्वामग्निवर्णां तमसाज्वलन्तीं वैलोचनीं कर्मफले सुदुष्टां दुर्गां देवीं शरणमहं प्रपद्ये सुदरसुदरसे नमः अग्ने त्वन्वारयानभ्यो अस्मान् स्वस्तिकृत दुर्गाणि विश्वा ओश्चपुत्रे पदारभुवे भवादोकायतनया ईशयोः विश्वानि नो दुर्गः जातवेदस्य नन्नरावादुरिताय वर्षि अग्ने अत्र्वगं मनसा दृणानो नाग रोचनाचितकं सामानमग्रमगम्यं भवेन परमा सदस्तात् सनपरिषदति दुर्गाणि विश्वा नावे वसिन्धुं दुरितात्यग्निः ताಯಿ ಆಸ್ಥಾನದಲ್ಲಿ ಮಹಾಶಕ್ತಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿಯಾಗಿ ಶಕ್ತಿ ದೇವತೆಯಾಗಿ ತಾಯಿ ಹಾಸನಾಂಬ ದರ್ಶನ ಕೊಡ್ತಿದ್ದಾಳೆ. ವರ್ಷಕ್ಕೊಂದಾವೃತ್ತಿ ದರ್ಶನ ಕೊಡ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯದಲ್ಲಿ ಭಕ್ತ ಸಾಗರ ಸಾಕಷ್ಟು ಬರ್ತಿದ್ದಾರೆ. ಒಟ್ಟಾರೆ ಹೇಳಬೇಕಂದ್ರೆ ಎಲ್ಲರ ಸಮ್ಮುಖದಲ್ಲಿ ಭಗವತಿಯನ್ನು ದರ್ಶನ ಮಾಡಿ ಇವತ್ತಿನ ದಿವಸ ದೀಪಾವಳಿ ಅಮಾವಾಸ್ಯೆ ಎಂದು ಬುಧವಾರ ಅಮಾವಾಸ್ಯೆ ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕ ತಾಯಿ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿ ತಾಯಿಯ ದರ್ಶನ ಮಾಡೋಣ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಹೀಗೆ 3 ಶಕ್ತಿ ದೇವತೆಗಳ ದರ್ಶನ ಮಾಡುವಂಥ ಭಾಗ್ಯ ಹಾಸನದಲ್ಲಿ ಹಾಸನಾಂಬೆಯ ಸಾನ್ನಿಧ್ಯದಲ್ಲಿ. ಬನ್ನಿ ತಾಯಿಯ ದರ್ಶನ ಮಾಡೋಣ, ಅಮ್ಮನವರಿಗೆ ಮಡ್ಲಕ್ಕಿಯನ್ನು ಅರ್ಪಣೆ ಮಾಡೋಣ. ಪುಣ್ಯಕ್ಷೇತ್ರವು ಜಾತ್ರೆಯ ಸಡಗರ ಕಾಣಲೆನಿತು ಸುಂದರ, ಜಾತ್ರೆಯ ಸಡಗರ ಕಾಣಲೆನಿತು. ಭಗವತಿ ಸರ್ವಮಂಗಳ ಮಾಂಗಲ್ಯೇ ಶಿವೆ. ವೀಕ್ಷಕರೇ, ಹಾಸನಾಂಬೆಯ ವಿಶೇಷ ದರ್ಶನವನ್ನು ಮಾಡ್ತಾ ಇದ್ವಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಭಗವತಿಯ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಾಗಿ ದೇವಿನ ಪ್ರಾರ್ಥನೆ ಮಾಡಿ ವರ್ಷಕ್ಕೊಂದಾವರ್ತಿ ದರ್ಶನ ಕೊಡ್ತಕ್ಕಂಥ ತಾಯಿ ಹಾಸನಾಂಬೆಯ ಪವಾಡ ಸದೃಶವಾಗಿರ್ತಕ್ಕಂಥ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ನಭೂತೋ ನ ಭವಿಷ್ಯತ್. ಒಮ್ಮೆ ದರ್ಶನ ಮಾಡುವಂಥದ್ದೇ ಮಹಾಭಾಗ್ಯ. ಅಂತಹ ಭಾಗ್ಯದಲ್ಲಿ ರಾಜ್ಯದ ಮೂಲೆಗಳಿಂದ ಬರ್ತಿರ್ತಕ್ಕಂಥ ಭಕ್ತಸಾಗರ ಇವತ್ತು ತಾಯಿಯ ದರ್ಶನ ಮಾಡ್ತಿದ್ದೇವೆ. ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದಂಬಾಯೈ ನಮೋ ನಮಃ. ಓಂ ಶ್ರೀಂ ಲಲಿತಾಯೈ ನಮಃ. ಓಂ ದುರ್ಗಾಯೈ ನಮಃ. ಓಂ ಚಕ್ರೇಶ್ವರಿ ನಮಃ. ಓಂ ಚಕ್ರದಾಯಿನಿ ನಮಃ. ಓಂ ಸಿಂಹಾಸನೇಶ್ವರಿ ನಮಃ. ಓಂ ಭಗವತಿ ನಮಃ. ಓಂ ಮಹಾಕಾಳಿ ನಮಃ. ಓಂ ಬ್ರಾಹ್ಮ್ಯೈ ನಮಃ. ಓಂ ಮಾಹೇಶ್ವರಿ ನಮಃ.
ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಕ್ಷ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಸುಭಗಾಯ ನಮಃ, ಓಂ ಸುಪ್ರಸನ್ನಾಯ ನಮಃ, ಓಂ ಪ್ರಸನ್ನಾಭಿಮುಖಾಯ ನಮಃ, ಓಂ ಚತುರ್ಭುಜಾಯ ನಮಃ, ಓಂ ಚಂದ್ರಕಲಾಯ ನಮಃ, ಓಂ ಲಲಿತೆ ನಮಃ, ಶ್ರೀಮತೆ ನಮಃ, ದುರ್ಗಾಯ ನಮಃ, ಸಕಲ ದುಃಖ ನಿವಾರಣೀ ನಮಃ, ಶ್ರೀಮತೆ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. श्रीहासनाम्बायै नमः. श्रीहासनाम्बायै नमः. श्रीहासनाम्बायै नमः. श्रीहासनाम्बायै नमः. ಈ ವರ್ಷದ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಜಗನ್ಮಾತೆ ತಾಯಿ ಆಶೀರ್ವಾದ ಎಲ್ಲ ಇದೆ. ನಿಮ್ಮ ಇಲ್ಲಿ ಅರ್ಚನೆ ಮಾಡ್ತಕ್ಕಂತಹ ಅರ್ಚಕ ವರ್ಗ ಎಲ್ಲರಿಗೂ ಸಹಿತ ಭಗವತಿ ಅನುಗ್ರಹ ಉಂಟಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಮಂಗಳಾನಿ ಭವಂತು. ಹಗಲಿರಲು ಶ್ರಮಿಸ್ತಕ್ಕಂತಹ ದಿನದ 24 ಗಂಟೆ ತಾಯಿ ದರ್ಶನ ಕೊಡ್ತಿರ್ತಕ್ಕಂತಹ ಅರ್ಚಕ ಬಾಂಧವರು ಹಾಗೂ ಆಡಳಿತ ಮಂಡಳಿ ಎಲ್ಲರಿಗೂ ಸಹಿತ ಶುಭವಾಗಲಿ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಇಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇನ್ನಷ್ಟು ವಿಶೇಷವಾಗಿ ನಡೀಲಿ, ಒಳ್ಳೆಯದಾಗಲಿ. ಭಗವತಿಯ ಅನುಗ್ರಹ ಎಲ್ಲರಿಗೂ ಸಿಗಲಿ. बोलो हासनांबा माता की, बोलो हासनांबा माता की, बोलो हासनांबा माता की, बोलो हासनांबा माता की. श्रीहासनाम्बायै नमः. गणानान्त्वा गणपतिं भवामहे कविं कवीनार्भवश्वं ज्येष्ठराजं ब्रह्मणां ब्रह्मणस्पद आनष्टन्वन्नोतविस्सेद ಸಾಧನಂ. ಮಹಾಗಣಾಧಿಪತಯೇ ನಮಃ. ತಾಯಿ ಹಾಸನಾಂಬಳ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಗಣಪ ದರ್ಬಾರ್ ಗಣಪ ಅಂದರೆ ತನ್ನ ಆಳ್ವಿಕೆಯಲ್ಲಿ ಎಲ್ಲವೂ ಸಹಿತ ಸುಭಿಕ್ಷವಾಗಿ ನೆಮ್ಮದಿಯುತವಾಗಿ ವಿಶೇಷವಾದಂಥ ರೀತಿಯಲ್ಲಿ ಕಾಯಕವನ್ನು ಕಾಪಾಡ್ತಕ್ಕಂತಹದ್ದು. ಅಂತಹ ಗಣಪನ ಆಸ್ಥಾನದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ಗಣಪನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಭಗವಂತನ ಆಶೀರ್ವಾದ ಪಡೆಯೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. बोलो सिद्धिविनायक महाराज की, बोलो दरबार महागणपति की. ಸಪ್ತಮಾತೃಕೆಯರ ದಿವ್ಯ ಸಿದ್ದೇಶ್ವರ ಮಹಾರಾಜ್ ಕಿ ಜನ್ಮೇ ಜಯನಾಳಿದ ಓಂ ಆಶಾಸ್ತೇಯಂ ಯಜಮಾನೋऽಸೌ ಆಯುರಾಶಾಸ್ತೆ ಭೂಯೋ ಅವಿಷ್ಕರಣಮಾಶಾಸ್ತೆ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಉದ್ಭವ ಕಾಡುಸಿದ್ದೇಶ್ವರರ ಆಸ್ಥಾನ ತಾಯಿ ಹಾಸನಾಂಬಾಳ ಸಾನ್ನಿಧ್ಯದಲ್ಲಿ ಉದ್ಭವ ಕಾಡುಸಿದ್ದೇಶ್ವರರು ಇರತಕ್ಕಂಥದ್ದು. ಸಿದ್ದೇಶ್ವರರಿಗೆ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ನಡೀತಕ್ಕಂಥದ್ದು. ವರ್ಷದ 365 ದಿವಸ ಕಾಡುಸಿದ್ದೇಶ್ವರರ ದರ್ಶನ ಆಗುತ್ತೆ. ಆದರೆ ಹಾಸನಾಂಬಾಳ ದರ್ಶನ ಮಾತ್ರ ತಿಥಿ ವಾರ ನಕ್ಷತ್ರ ಯೋಗ ಕರಣ ಪಂಚಾಂಗ ರೀತಿ ಆಗುತ್ತೆ. ಏನೇ ಆದರೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಕಲ್ಪವಲ್ಲಿ ತಾಯಿ ಹಾಸನಾಂಬಾಳ ದರ್ಶನ ಸಂಪೂರ್ಣವಾದಂಥ ಫಲ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಭಕ್ತರ ಭಾಗ್ಯವಾ ವೃದ್ಧಿ ಸುಧಾಮ ಸಿದ್ದೇಶ್ವರ ಸ್ವಾಮಿಯ ಪೂಜ್ಯಧಾಮ.
ದೊರಕಿಸುವ ಭಕ್ತಿಯ ಧಾಮ, ಶಿವನೊಲವ ದೊರಕಿಸುವ ಭಕ್ತಿಯ ಧಾಮ, ಹಾಸನಾಂಬೆ ನೆಲೆಸಿರುವ ಪುಣ್ಯಧಾಮ, ಸಿಂಹಾಸನಪುರಿ ಇದುವೆ ಮೋಕ್ಷಧಾಮ, ಸಪ್ತ ಮಾತೃಕೆಯರ ದಿವ್ಯಧಾಮ, ಜನುಮೇ ಜಯನಾಳಿದ ರಮ್ಯಧಾಮ, ಸಪ್ತ ಮಾತೃಕೆಯರ ದಿವ್ಯಧಾಮ. ಕೋಟಿ ಸೇರುವ ಅಮ್ಮನ ಧಾಮ, ಸುಮತಿಯ ಸಿರಿ ಭಾಗ್ಯದ ದೇವಿ ಧಾಮ, ಭಕ್ತ ಕೋಟಿ ಸೇರುವ ಅಮ್ಮನ ಧಾಮ, ಸುಮತಿಯ ಸಿರಿ ಭಾಗ್ಯದ ದೇವಿ ಧಾಮ, ನೊಂದು ಬೆಂದು ಬಂದವರ ಪಾಲಿಸು ಧಾಮ, ನೊಂದು ಬೆಂದು ಬಂದವರ ಪಾಲಿಸು ಧಾಮ, ಹಾಸನಾಂಬೆ ದೇವಿ ಒಲುಮೆ ದೊರೆಯುವ ಧಾಮ, ಸಿಂಹಾಸನಪುರಿ ಇದುವೆ ಮೋಕ್ಷಧಾಮ, ಸಪ್ತ ಮಾತೃಕೆಯರ ದಿವ್ಯಧಾಮ, ಜನುಮೇ ಜಯನಾಳಿದ ರಮ್ಯಧಾಮ, ಸಿಂಹಾಸನಪುರಿ ಇದುವೆ ಮೋಕ್ಷಧಾಮ, ಹಾಸನಾಂಬೆ ನೆಲೆಸಿರುವ ಪುಣ್ಯಧಾಮ, ಸಪ್ತ ಮಾತೃಕೆಯರ ದಿವ್ಯಧಾಮ, ಜನುಮೇ ಜಯನಾಳಿದ ರಮ್ಯಧಾಮ. ಶಿವನ ಮನೆಗೆದ್ದಂತಹ ರಾವಣ, ಅಂತಹ ರಾವಣನಿಗೂ ಸಹಿತ ಇಲ್ಲಿ ಉತ್ಸವ ಇದೆ. ರಾವಣ ಶಿವಭಕ್ತ, ಆತ್ಮಲಿಂಗವನ್ನೇ ಪ್ರಸಾದವಾಗಿ ತಂದಂತಹವನು. ಹಾಗಾಗಿ ರಾವಣನ ಇತಿಹಾಸ ಸಾಕಷ್ಟು ಇದೆ. ಹಾಗೆ ರಾವಣ ವಿಶೇಷವಾಗಿರ್ತಕ್ಕಂತಹ ಒಂದು ಬ್ರಾಹ್ಮಣ ರೂಪನಾಗೂ ಸಾಕಷ್ಟು ಅರ್ಥಗರ್ಭಿತವಾದಂತಹ ಅನುಷ್ಠಾನಗಳನ್ನು ಸಹಿತ ನಿರಂತರವಾಗಿ ನಡೆಸ್ಕೊಂಡು ಬಂದಂಥವನು. ಶಿವನ ಆರಾಧನೆ ನಿತ್ಯ ಕಾಯಕವಾಗಿಕೊಂಡಿದ್ದಂಥವನು. ಅಂತಹ ರಾವಣನಿಗೆ ವಿಶೇಷವಾಗಿರ್ತಕ್ಕಂಥ ತಾಯಿ ಹಾಸನಾಂಬಳ ಸಾನ್ನಿಧ್ಯದಲ್ಲಿ ಉತ್ಸವ ನಡೀತಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಳೆದ ಭಾಗದಲ್ಲಿ ಹಾಸನಾಂಬೆಯ ವಿಶೇಷ ದರ್ಶನವನ್ನು ಮಾಡಿದ್ವಿ. ಈಗ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಗುರುಜಿಯವರಿಂದ ತಿಳ್ಕೊಳ್ಳೋಣ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ರಾಶಿ ಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಯಾಕೆಂದರೆ ನೀನು ಕಳೆದ ಭಾಗದಲ್ಲಿ ಹಾಸನಾಂಬ ದರ್ಶನ ಅಂದೆ, ಇನ್ನು ಮುಂದಿನ ಭಾಗದಲ್ಲಿ ಯಾವ ದರ್ಶನ ಹೇಳ್ತೀಯೋ
ಅದು ಹೇಳೋದು ನಮ್ಮ ವೀಕ್ಷಕ ಪ್ರಭುಗಳಿಗೂ ಆತಂಕ ಶುರುವಾಯಿತು, ನನಗೂ ಆತಂಕವಾಯಿತು. ಯಾಕೋ ನನಗೆ ಕೆಲಸನೇ ಕೊಡಲಿಲ್ವಲ್ಲ ಅಂತ. ಯಾಕೆಂದರೆ ನನ್ನ ವೀಕ್ಷಕ ಪ್ರಭುಗಳು ಕಾಯೋದೇ ರಾಶಿಫಲಕ್ಕೋಸ್ಕರ. ಹೌದು. ಆದರೆ ಮಧ್ಯದಲ್ಲಿ ನೀನೇನೋ ಹಾಗೋಗಿ ಇಲ್ಲೆಲ್ಲೋ ಕರ್ಕೊಂಡ್ಬಂದ್ಬಿಡ್ತೀಯ. ಇವತ್ತು ಕಡೆ ದಿನ ಅಲ್ಲ ಗುರುಜಿ ಹಾಸನ. ಅಂದರೆ ಅದು ಒಂದು ಪರಮ ಪವಿತ್ರವಾಗಿರೋ ಪುಣ್ಯಕ್ಷೇತ್ರವೇ. ಪುಣ್ಯಕ್ಷೇತ್ರ ನಭೂತೋ ಅನುಭವಿಸು. ಇವತ್ತಿನ ದಿವಸ ನೀವು ನೋಡಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯ ಇನ್ನು ಪುನಃ ಬೇಕು ಅಂದರೆ ಇನ್ನು ವರ್ಷ ಕಾಯಬೇಕು. ಜೊತೆಗೆ ಆ ವರ್ಷದ ತನಕ ಭಗವತಿಯ ಅನುಗ್ರಹ ದರ್ಶನ ಮಾಡತಕ್ಕಂಥದ್ದು ಬಹಳ ಕಷ್ಟವೇ. ಅಂತಹ ವಿಶೇಷವಾಗಿರೋ ಸಾನ್ನಿಧ್ಯವನ್ನು ನಾವು ನೀವೆಲ್ಲರೂ ಸಹಿತ ದರ್ಶನ ಮಾಡಿ ಬಂದದ್ದೇ ಒಂದು ಪುಣ್ಯ. ಹಾಗಾಗಿ ಮೊನ್ನೆ ಅಮಾವಾಸ್ಯೆ ದಿವಸ ಶುಭ ಸಂಧ್ಯಾಕಾಲ ಹೋಗಿ ತಾಯಿಯ ದರ್ಶನ ಮಾಡಿ ಅವತ್ತು ಚಿತ್ರೀಕರಿಸಿರ್ತಕ್ಕಂಥದ್ದನ್ನು ಇವತ್ತಿನ ದಿವಸ ನೆನ್ನೆನೂ ನೋಡಿದ್ರಿ, ಇವತ್ತು ನೋಡಿದ್ರಿ. ಪುಣ್ಯವೇ ಪುಣ್ಯ ಇದು. ಇನ್ನು ರಾಶಿಫಲವನ್ನು ತಡ ಮಾಡೋದು ಬೇಡ. ದರ್ಪಣಾಂಜನ ರಾಶಿಫಲದ ಕಡೆ ಗಮನ ಹರಿಸೋಣ. ಭಗವಂತ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ವಂದನಾಂ ಮೃತ್ಯೋರ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ. ಸಾಂಬ ಸದಾಶಿವ. ಎಲ್ಲೆಲ್ಲಿ ಶಿವಮಂದಿರಗಳಿದೆಯೋ ಅಲ್ಲೆಲ್ಲ ವಿಶೇಷವಾಗಿರತಕ್ಕಂಥ ಅನುಷ್ಠಾನ. ಎಲ್ಲೆಲ್ಲಿ ಶಿವನ ಆಲಯ ಇದೆಯೋ ಆ ಶಿವನ ಆಲಯಗಳ ಸಮೀಪದಲ್ಲಿ ದೀಪಗಳ ಉತ್ಸವ, ದೀಪೋತ್ಸವ ನಿರಂತರವಾಗಿ ನಡೀತಾ ಇರುತ್ತೆ. ಸಾಧ್ಯವಾದರೆ ಪ್ರತಿ ಸೋಮವಾರ, ಕಾರ್ತೀಕ ಮಾಸದ ಸೋಮವಾರಗಳಲ್ಲಿ ಶಿವನ ಆಲಯದಲ್ಲಿ, ಶಿವನ ಆಲಯದ ಮುಂಭಾಗದಲ್ಲಿರ್ತಕ್ಕಂಥ ನಂದಿ ಅಥವಾ ಒಂದು ವಿಶೇಷವಾದ ಸಾನ್ನಿಧ್ಯ ಅಂದರೆ ಸ್ವಾಮಿ ಆಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ದೀಪವನ್ನು ಹಚ್ಚಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಧ್ವಜಸ್ತಂಭದ ಹತ್ರ ಹಚ್ಚುವಂಥ ದೀಪ, ಆ ದೀಪವನ್ನು ಹಚ್ಚುವಂಥ ಆ ಕ್ಷಣ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವ ಪಠನೆ ಮಾಡೋದ್ರಿಂದ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಭಗವಂತ ಅಂದರೆ ಅದು ಸಾಂಬ ಸದಾಶಿವ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಶಿವನ ಆರಾಧನೆಯಿಂದ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡ್ಕೊಳ್ಬಹುದು. ಅಂತಹ ಶಿವನ ಸಾನ್ನಿಧ್ಯ, ಅದರಲ್ಲೂ ಕಾರ್ತೀಕ ಮಾಸದ ಒಂದೊಂದು ದಿನವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಾರ್ತೀಕ ಮಾಸದ ಸಂಪೂರ್ಣ ಅನುಗ್ರಹ ನಾಡಿನ, ದೇಶದ ಸಮಸ್ತರಿಗೂ ಸಿಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಫಲಗಳತ್ತ ಗಮನ ಹರಿಸೋಣ. ಎಲ್ಲರೂ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾಂ ಮೃತ್ಯೋರ್ಮೃಕ್ಷೀಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹ. ರಾಶಿಗಳತ್ತ ಗಮನ. ರಾಶಿಗಳಲ್ಲಿ ಮೊದಲನೇ ರಾಶಿ ಬನ್ನಿ, ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ಭಗವಂತ ಕೊಟ್ಟಂಥ ಸುಂದರವಾದಂತಹ ಕಾಲವನ್ನು ಸಾಧ್ಯವಾದಷ್ಟು ಅರ್ಥಪೂರ್ಣವಾಗಿ ಕಳಿಬೇಕು. ನಾವು ಮಾಡುವಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿದ್ದರೂ ಆಯಾ ಕೆಲಸಗಳಲ್ಲಿ ಹೆಚ್ಚು ಲಾಭವನ್ನು ಕಾಣಬೇಕು. ಮಹಾಗಣಪತಿಯ ಅನುಗ್ರಹ ಜೊತೆಗೆ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಅರ್ಥಪೂರ್ಣವಾಗಿರಬೇಕು. ಇವತ್ತು ನೀವು ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸಿದೆ. ಭಗವತಿಯ ಪ್ರಾರ್ಥನೆ ಶ್ರದ್ಧಾಭಕ್ತಿಯಿಂದ ಆಗಬೇಕಾಗಿದೆ. ತಾವು ಮಾಡುವಂತಹ ಪ್ರತಿಯೊಂದು ಕಾಯಕದ ಹಿಂದೆಯೂ ಸಹಿತ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಮನೆ ದೇವರ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕಗಳು ಯಶಸ್ಸಿನ ಹಾದಿಯಲ್ಲಿದೆ. ಇವತ್ತು ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡಿಕೊಂಡು ಶಾಂತಿ, ನೆಮ್ಮದಿಯನ್ನು ನಿಮ್ಮದಾಗಿಸ್ಕೊಳ್ಳುವಂಥ ಒಂದು ವಿಶೇಷತೆ ಇದೆ. ಇವತ್ತು ಸಾಧ್ಯವಾದರೆ ಮಹಾಗಣಪತಿಯ ಪ್ರಾರ್ಥನೆ ಮಾಡಿ. ಗಣಪನ ಆರಾಧನೆ, ದೇವಿಯ ಒಂದು ಸಂಕಲ್ಪ, ಗಣಪನ ಆರಾಧನೆ, ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ದೇವಿ ಆರಾಧನೆಯಲ್ಲಿ ಶ್ರದ್ಧಾಭಕ್ತಿಯಾಗಿ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಹೆಚ್ಚು ಫಲವನ್ನು ಕೊಡುತ್ತೆ. ಇವತ್ತು ಸಾಧ್ಯವಾದರೆ ರಾಹುಕಾಲದಲ್ಲಿ, ಅಂದರೆ ದೇವಿನ ವಿಶೇಷವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಶುಭವಾದಂಥ ಕಾಲ ರಾಹುಕಾಲದಲ್ಲಿ ದೇವಿಯ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಅವರೇ ಬೇಳೆಯನ್ನು ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ, ಅದೇ ಅವರೇಕಾಳು ಅಥವಾ ಅವರೇ ಬೇಳೆಯನ್ನು ಯಾವುದಾದ್ರೂ ದೇವಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ನಿಮ್ಮೊಳಗಿರ್ತಕ್ಕಂಥ ನ್ಯೂನತೆಗಳು, ಸಮಸ್ಯೆಗಳು ದೂರ ಆಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನದಾಸೆಯನ್ನು, ಮನಾಕಾಂಕ್ಷೆ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇವತ್ತು ರಾಹುಕಾಲದಲ್ಲಿ ತಾವು ಮಾಡುವಂಥ ಅನುಷ್ಠಾನ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಸಾಧ್ಯವಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು 1 ಹಿಡಿಯಷ್ಟು ಅಕ್ಕಿ, 1 ಹಿಡಿಯಷ್ಟು ತೊಗರಿಬೇಳೆ, ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಏಕಕಾಲದಲ್ಲಿ ಪೂಜಿಸಿ ಅದನ್ನು ದೇವಿ ಆಸ್ಥಾನಕ್ಕೆ ಕೊಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆಗಳು ಏನೇ ಇದ್ದರೂ ಎಲ್ಲವೂ ದೂರ ಆಗುತ್ತೆ. ಶಾಂತಿ, ನೆಮ್ಮದಿ ನಿಮಗಾಗುತ್ತೆ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥ ಏನು ಬೇಕಾದರೂ ಸಿದ್ಧಿಯಾಗುತ್ತೆ. ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳಲ್ಲಿ ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಅರ್ಥಪೂರ್ಣವಾದಂತಹ ಬದುಕನ್ನು ನೋಡಲಿಕ್ಕೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತೀರಿ. ಮಾಡುವ ಕಾಯಕದಲ್ಲಿ ಹೆಚ್ಚೆಚ್ಚು ಪ್ರಗತಿ ಕಾಣಲಿಕ್ಕೆ ಯೋಚಿಸ್ತಿರ್ತೀರಿ. ಹಾಗೆ ಮನೆಯಲ್ಲಿರ್ತಕ್ಕಂತಹ ಮಕ್ಕಳು ಮತ್ತು ಮಡದಿ ಅಥವಾ ಯಾರೊಬ್ಬರ ಬಗ್ಗೆ ಏನಾದರೂ ನಿಮ್ಮ ಚಿಂತನೆ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಆದರೂ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಬೇಕು. ಹಾಗೆ ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಇವತ್ತು ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋದರಿಂದ, ಮಹಾವಿಷ್ಣು ಆರಾಧನೆಯಿಂದ ಹೆಚ್ಚು ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ. ಮೈಕೈ ನೋವಿರಲಿ, ಬೆವರು ಬರುವಂಥದ್ದಾಗಲಿ, ಅಥವಾ ತಲೆ ಸುತ್ತುವಂಥದ್ದಾಗಲಿ, ಅಥವಾ ಒಂದು ಸಣ್ಣದಾಗಿ ಒಂದಿಷ್ಟು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಾಗಿ ಅದರಿಂದಲೇ ಬಹಳ ಆಯಾಸ ಪಡ್ತಕ್ಕಂಥದ್ದಾಗಲಿ, ಇಂಥೆಲ್ಲ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸಹಿತ ಬಹಳ ಜೋಪಾನ. ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯವಹಾರಗಳಿರಲಿ ಅಥವಾ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಅಭಿವೃದ್ಧಿ ಕಾಣುವಂಥದ್ದಾಗಲಿ, ಇದೆಲ್ಲವೂ ಸಹಿತ ಭಾಳ ತೊಂದರೆ ಇರತಕ್ಕಂಥದ್ದು. ಈ ಕಾಲದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮಾಡುವಂತಹದ್ದು, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಸಾಕಷ್ಟು ಆಗೋದ್ರಿಂದ ಬಹಳ ಜೋಪಾನ, ಎಚ್ಚರಿಕೆ ಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖದ ಮಾನವನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತಿನ ದಿವಸ ಸಾಧ್ಯವಾದರೆ ಒಂದು ಶಕ್ತಿ ದೇವತೆಗೆ ರಾಹುಕಾಲದಲ್ಲಿ ಹೋಗಿ ಕಬ್ಬಿನ ಹಾಲನ್ನು ತಾಯಿಗೆ ನೈವೇದ್ಯ ಮಾಡಿಸಿ ಅದೇ ಕಬ್ಬಿನ ಹಾಲನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಹಂಚೋದ್ರಿಂದ ನಿಮ್ಮೊಳಗಿರ್ತಕ್ಕಂಥ ಕಷ್ಟಗಳು ದೂರ ಆಗುತ್ತೆ. ಹಾಗೆ ಸಾಧ್ಯವಾದರೆ ಇವತ್ತು 4ರಿಂದ 6 ಸಂಧ್ಯಾಕಾಲದ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಯಾವುದೇ ಕೆಲಸ ಕಾರ್ಯಗಳಾಗಲಿ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ, ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ವಿಶೇಷತೆ ಬಗ್ಗೆ ಚಿಂತನೆ ಮಾಡಬೇಕಾದರೂ ಭಾಳ ಆಲೋಚನೆ ಮಾಡಬೇಕು. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಮೌನದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೋಬೇಕೇ ವಿನಃ ಬೇರೊಂದು ಮಾರ್ಗದಲ್ಲಿ ನಿಮಗೆ ಸಾಧ್ಯವಾಗುವುದಿಲ್ಲ. ಇದರಿಂದ ತೊಂದರೆ ಇದೆ. ಜೋಪಾನ, ಎಚ್ಚರ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಜೊತೆಗೆ ಇವತ್ತಿನ ಕಾಯಕದಲ್ಲಿ ಅಭಿವೃದ್ಧಿ ಇಲ್ಲ. ಮನಸ್ಸಲ್ಲಿ ಸಾಕಷ್ಟು ದುಃಖ ದುಮ್ಮಾನ ಇದೆ. ನಿಮ್ಮದೇ ಆದಂತಹ ಮನಸ್ಥಿತಿಯಲ್ಲಿ ಆಗುವಂತಹ ತೊಂದರೆ ತಾಪತ್ರೆಗಳು ಸಾಕಷ್ಟು ಆದ್ದರಿಂದ ಒಂದಿಷ್ಟು ಜನ ಭಯಭೀತರಾಗಿರ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ತಾಳ್ಮೆ, ಸಮಾಧಾನ, ಜೊತೆಗೆ ಇವತ್ತು ದೂರಭಾರ ಪ್ರಯಾಣ ಅಷ್ಟು ಸಮಂಜಸವಲ್ಲ. ಹಾಗೆ ಮಾಡುವಂಥ ಕೆಲಸ ಕಾರ್ಯಗಳು ಅಗ್ರಿಮೆಂಟ್ ಹಾಕುವಂಥದ್ದು ಅಥವಾ ಹಣಕಾಸಿನ ಬಗ್ಗೆ ಚಿಂತನೆ ಮಾಡುವಂಥದ್ದು, ಕೊಟ್ಟು ತೆಗೆದುಕೊಳ್ಳುವಂಥದ್ದು, ಯಾವುದೇ ಒಂದು ಲೇವಾದೇವಿ ಮಾಡಿದ್ರೂ ಸಹಿತ ಒಂದಿಷ್ಟು ಅಡಚಣೆಗಳಿದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಯಾವುದಾದ್ರು ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಅಧಿನಾಯಕ ಅಂದರೆ ಕ್ಷೇತ್ರದಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರದ ದೇವರುಗಳು ಅಂದರೆ ಸಾಧ್ಯವಾದಷ್ಟು ಅನುಷ್ಠಾನಗಳು, ಪೂಜೆ ಪುನಸ್ಕಾರಗಳು ನಡೆಯುವಂತಹದ್ದು, ಯಜ್ಞ ಯಾಗಾದಿಗಳು ನಡೆಯುವಂಥ ಸ್ಥಳ, ಅಂಥ ಸ್ಥಳದ ಆ ಆದಿತ್ಯ ಅಂದರೆ ಆ ಸ್ಥಳದಲ್ಲಿರ್ತಕ್ಕಂಥ ಅಧಿದೇವತೆ ಯಾರು ಮಹಾದೇವ ಅಂತ ಇರ್ತಾರೋ ಅಂತಹ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ತಿರುಮಲ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಅಥವಾ ಶ್ರೀರಂಗಂ ಆಗಿರ್ಬೋದು, ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರು ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಮಧ್ಯಾಹ್ನ 12ರಿಂದ 1 ಗಂಟೆ ಒಳಗಾಗಿ 12ರಿಂದ 1 ಗಂಟೆ ಒಳಗಾಗಿ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ನಿಮ್ಮ ಕೈಲಿ ಯಥಾಶಕ್ತಿ ಹಣ್ಣು ಹಂಪಲ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸೂರ್ಯನ ಅನುಗ್ರಹ ನಿಮಗಾಗುತ್ತೆ. ನಿಮ್ಮ ಮುಖದ ವರ್ಚಸ್ಸು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಮತ್ತು ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವದ್ದಲ್ಲ. ಹಾಗಾಗಿ ಕನ್ಯಾ ರಾಶಿಯವರ ಮನಸ್ಸು ಬಹಳ ಚಂಚಲತೆ ಇದೆ. ಕನ್ಯಾ ರಾಶಿಯವರಿರ್ತಕ್ಕಂಥವ್ರು ಒಂದಿಷ್ಟು ಭಯಭೀತರಾಗಿರ್ತೀರಿ. ಹಿಂದೆ ಯಾವತ್ತೋ ಮಾತಾಡಿರ್ತಕ್ಕಂಥ ಮಾತಿರಲಿ ಅಥವಾ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತೊಂದಿಷ್ಟು ಪನಿಷ್ಮೆಂಟ್ ಆಗಲಿ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರೇ ಸಹಿತ ನಿಮ್ಮ ಮೋಸ ಮಾಡುವಂಥದ್ದು ನಿಮ್ಮ ಕಣ್ಣಿಗೆ ಕಟ್ಟುವಂತಹ ರೀತಿ ಎದುರುಗಡೆನೇ ಕಾಣ್ತಿರುತ್ತೆ. ಆದರೆ ಏನೂ ಮಾಡಲಿಕ್ಕಾಗದಂಥ, ಯಾವ ಕ್ಷಣದಲ್ಲಿ ಯಾವ ತೀರ್ಮಾನವೂ ತೆಗೆದುಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಇಂತಹ ಪರಿಸ್ಥಿತಿ ನಿಮ್ಮದಾದ್ರಿಂದ ಇಲ್ಲಿ ಬಹಳ ಜೋಪಾನ ಬೇಕು, ಎಚ್ಚರ ಬೇಕು. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಭಗವಂತನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಭಗವಂತನ ಸಂಕಲ್ಪ ಮಾಡಿ ಸಾಧ್ಯವಾದರೆ ಇವತ್ತಿನ ದಿವಸ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂತಹ ನಾಯಿಗಳಿಗೆ ಒಂದಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ರಾಶಿ ಫಲಗಳನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಕನ್ಯಾ ಅವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯ, ವ್ಯವಹಾರ ಮತ್ತು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಪ್ರಗತಿಯನ್ನು ಕಾಣ್ತೀರಿ.
ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಂಡು ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಬದುಕನ್ನು ತಾವು ನೋಡ್ಬೋದು. ಇವತ್ತು ಯಾವುದೇ ಒಂದು ಹೊಸ ಥರವಾದಂತಹ ಆಲೋಚನೆಗಳನ್ನು ಮಾಡಿದ್ರು ಅಥವಾ ನಿಮ್ಮ ಆತ್ಮೀಯರು, ಬಂಧು ಬಳಗ ಅಥವಾ ನಿಮಗೆ ಬೇಕಾಗಿರ್ತಕ್ಕಂತಹ ಯಾರೊಬ್ಬ ಸ್ನೇಹಿತರ ಹತ್ರ ಆದರೂ ಏನೇ ವ್ಯವಹರಿಸಿದ್ರು ಇವತ್ತು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಆದರೆ ಒಂದು ಆಲೋಚನೆ ಮಾಡಬೇಕು, ಇವತ್ತು ನೀವು ತೆಗೆದುಕೊಳ್ಳುವ ತೀರ್ಮಾನದಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ. ಹಾಗಾಗಿ ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸಹಿತ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ನಿಮ್ಮವರು ಅಂತ ಇರ್ತಕ್ಕಂಥವ್ರು ಅಥವಾ ಹತ್ತಿರದಲ್ಲಿರ್ತಕ್ಕಂಥವ್ರನ್ನು ಒಮ್ಮೆ ನೀವು ಕೇಳಿ, ಇದು ಸರಿಯೋ ತಪ್ಪೋ ಒಂದು ಆಲೋಚನೆ ಮಾಡಿ. ಅಂದರೆ ಮತ್ತೊಬ್ಬರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳಷ್ಟು ಒಳಿತು. ಹಾಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಒಂದಿಷ್ಟು ಬೆನ್ನೋವು ಅಥವಾ ಸೊಂಟ ನೋವು ಕಾಣಿಸ್ಕೊಳ್ಬೋದು. ಅದಕ್ಕಾಗಿ ಆಗಿಂದಾಗಲೇ ಅದಕ್ಕೆ ಬೇಕಾದಂಥ ಸರಿಯಾದಂಥ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯತ್ಯಾಸಗಳೇನಿದ್ರು ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಪ್ರಗತಿ ಕಾಣಲಿಕ್ಕೋಸ್ಕರ ಇವತ್ತು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಆರಾಧನೆಯಿಂದ ಸಾಕಷ್ಟು ಒಳಿತನ್ನು ಕಾಣುತ್ತೆ. ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಬೋದಾಗತ್ತೆ. ಇವತ್ತು ಸಾಧ್ಯವಾದರೆ 11 ಗಂಟೆಯಿಂದ 11:20, 11ರಿಂದ 11:20 ಈ ಸಮಯದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಅಥವಾ ದೇವತಾ ದರ್ಶನವನ್ನು ಅಥವಾ ಅದೇ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡೋದ್ರಿಂದಲೂ ಸಾಕಷ್ಟು ಹೆಚ್ಚಿನ ಲಾಭವನ್ನು ತುಲಾರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿಯಿಲ್ಲದಿರತಕ್ಕಂಥದ್ದು, ಆದರೂ ಹೊರ ಪ್ರಪಂಚಕ್ಕೆ ಕಾಣುವಂಥ ರೀತಿ ನಗುಮುಖದಿಂದ ಇರತಕ್ಕಂಥದ್ದು. ಹಾಗೆ ಇವತ್ತು ವ್ಯವಹಾರಗಳನ್ನು, ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟು ಹೆಚ್ಚು ಆಲೋಚನೆ ಮಾಡ್ತಕ್ಕಂಥದ್ದು, ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡುವ ಕೆಲಸಗಳಲ್ಲಿ ಹೆಚ್ಚು ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು, ಸಾಕಷ್ಟು ಜವಾಬ್ದಾರಿಯಿಂದ ತೆಗೆದುಕೊಳ್ತಕ್ಕಂಥದ್ದು ಇವತ್ತಿನ ಕೆಲಸಗಳಲ್ಲಿದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ಹನುಮನ ಆರಾಧನೆ ಮಾಡೋದ್ರಿಂದ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣ ಬೆಳೆಸಬೇಕು ಅನ್ನತಕ್ಕಂಥ ಆಸೆ, ಸಂಕಲ್ಪ ನಿಮ್ಮದಿರುತ್ತೆ. ಆ ಸಂಕಲ್ಪಕ್ಕೆ ತಕ್ಕಂತೆ ಶಕ್ತಿ ದೇವತೆಯ ದರ್ಶನವೂ ಸಹಿತ ಭಾಳ ವಿಶೇಷವಾಗಿರುತ್ತೆ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮಾಡುವಂತಹ ಕೆಲಸಗಳಲ್ಲಿ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶಕ್ತಿ ದೇವತೆ ಆರಾಧನೆಯಿಂದ ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ, ಜೊತೆಗೆ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಮಾಡುವ ಕಾಯಕದಲ್ಲಿ ಸಾಕಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಿರೋ, ಯಾವ ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಸಂಕಲ್ಪ ಮಾಡ್ತಿರೋ ಅದರಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಮುತ್ತುಗದ ಮರ, ಅಂದರೆ ಮುತ್ತುಗ ಅಂತಕ್ಕಂಥದ್ದು ಬಹಳ ವಿಶೇಷ. ಅಂತಹ ಮುತ್ತುಗದ ಮರ ಎಲ್ಲಾದರೂ ಕಂಡು ಬಂದರೆ ಆ ಮುತ್ತುಗದ ಮರದ ಹತ್ರ ಒಂದು ಕರ್ಪೂರದ ವೇಳೆ ಹಚ್ಚಿ ಅಲ್ಲಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ರಾಶ್ಯಾಧಿಪತಿ ಗುರು, ಆದರೆ ಮುತ್ತುಗ ಚಂದ್ರನಿಗೆ ಸಂಬಂಧಪಟ್ಟದ್ದು, ಶುಕ್ರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಿಂದ ಮುತ್ತುಗದ ವನ ಎಲ್ಲಿದೆಯೋ ಅಂತಹ ಮುತ್ತುಗದ ಮರದ ಹತ್ರ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿ, ಆಗ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ಈ ದಿನದ ರಾಹುಕಾಲ ಸನ್ನಿವೇಶದಲ್ಲಿ ಶಕ್ತಿ ದೇವತೆಯ ಆರಾಧನೆ ಮಾಡಿ, ಶಕ್ತಿ ದೇವತೆಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಹಿಂದೆ ಮುಂದೆ ಆಲೋಚನೆ ಮಾಡಬೇಕಾಗತ್ತೆ. ದುಡುಕಿ ತೀರ್ಮಾನ ತಂದುಕೋಬೇಡಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಆಲೋಚನೆ ಮಾಡಿ ಮಾತಾಡ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವು ವಿಚಾರಗಳು ಗೊತ್ತಿದ್ದರೂ ಗೊತ್ತಿಲ್ಲ ಅಂತ ಹೇಳ್ಕೊಳ್ತೀರಿ, ಅಥವಾ ಕೆಲವು ವಿಚಾರ ನೀವು ಏನೇ ತಪ್ಪು ಒಪ್ಪುಗಳಾಗಿದ್ದರೂ ಸಹಿತ ಅದು ನನ್ನಿಂದ ಅಲ್ಲ ಅಂತ ಹೇಳ್ತೀರಿ. ಯಾವುದೇ ಒಂದು ವಿಚಾರಗಳಲ್ಲಾದರೂ ಸಹಿತ ನನಗೂ ಅದಕ್ಕೂ ಸಂಬಂಧ ಇಲ್ಲದಂಥ ರೀತಿಯಲ್ಲೇ ಇರ್ತೀರಿ. ಆದರೆ ಇವತ್ತಿನ ದಿವಸ ನೀವು ತೆಗೆದುಕೊಳ್ಳುವ ತೀರ್ಮಾನ, ನೀವು ಆಡುವ ಮಾತು, ನಿಮ್ಮದೇ ಆದಂಥ ರೀತಿ ನೀತಿ ಇದೆಲ್ಲವೂ ಸಹಿತ ಬಹಳ ಆಲೋಚನೆ ಮಾಡಬೇಕಂತ ಪ್ರಸಂಗ ಎದುರಾಗುತ್ತೆ. ಅರ್ಧ ತಲೆನೋವಿಂದ ಒದ್ದಾಡುವಂತಹ ದಿನ. ಜೊತೆಗೆ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ ಅದರ ಸಮಸ್ಯೆ ಮತ್ತೊಂಥರ ಬೇರೆ ಸಮಸ್ಯೆ ಎದುರಾಗುತ್ತೆ. ಆದಷ್ಟು ಜೋಪಾನವಾಗಿ ಅರ್ಥಪೂರ್ಣವಾದಂಥ ಬದುಕನ್ನು ನೋಡಿ ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಾದ್ದರಿಂದ ಶಕ್ತಿ ದೇವತೆಯ ಪ್ರಾರ್ಥನೆ, ಜೊತೆಗೆ ಗುರುಗಳ ಆರಾಧನೆ, ಗುರುರಾಯರ ಅನುಗ್ರಹ, ಜೊತೆಗೆ ನಿಮ್ಮ ಧರ್ಮದ ಗುರುಗಳನ್ನು ನೀವು ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಹೆಚ್ಚು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ಕೆಲಸಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಮತ್ತು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣುವಂಥ ದಿನ. ಇವತ್ತು ಯಾರ್ಯಾರು ಯಾವ್ಯಾವ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರೋ ಆಯಾ ಕೆಲಸಗಳಲ್ಲಿ ಅಷ್ಟೇ ಲಾಭವನ್ನು ಕಾಣ್ತೀರಿ. ಸಾಧ್ಯವಾದಷ್ಟು ಇವತ್ತು ಮನೆ ದೇವರ ಪ್ರಾರ್ಥನೆ, ಸಾಧ್ಯವಾದರೆ ಬೆಟ್ಟದ ನೆಲೆ ಗಿಡಕ್ಕೆ ಒಂದು 11 ನಮಸ್ಕಾರ ಮಾಡ್ತಕ್ಕಂಥದ್ದು,
ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಬರ್ತಕ್ಕಂಥ ಏನೇ ನ್ಯೂನ್ಯತೆಗಳಿದ್ದರೂ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ಬೆಟ್ಟದ ನೆಲ್ಲಿ ಗಿಡ ಎಲ್ಲಿದ್ದರೆ ಆ ಗಿಡಕ್ಕೆ ಒಂದು 11 ನಮಸ್ಕಾರ ಮಾಡಿ ಅದರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು, ರಾಶಿ ನಕ್ಷತ್ರಚಾರ ಪ್ರಕಾರ ಮೀನರಾಶಿಯಲ್ಲಿರ್ತಕ್ಕಂಥವರು ಭೂಮಿಯಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಭೂಮಿಯಿಂದ ಅಂದರೆ ಭೂಮಿನ ನಂಬಿ ವ್ಯವಹಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಂತೂ ಇವತ್ತು ಒಂದಿಷ್ಟು ಲಾಭದ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ನಿಮ್ಮದಾಗಿದೆ. ಜೊತೆಗೆ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ತೀರ್ಥಕ್ಷೇತ್ರಗಳ ಕಡೆ ಗಮನ ಇರುತ್ತೆ. ಇವತ್ತಿನ ದಿವಸ ನಿಮ್ಮದೇ ಆದಂತಹ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ನಿರ್ಧಾರವೂ ಸಹಿತ ಅರ್ಥಪೂರ್ಣವಾಗಿರುತ್ತೆ. ನೀವು ಮಾಡುವಂಥ ವ್ಯಾಪಾರ ವ್ಯವಹಾರ ಹಣದು ಮತ್ತು ಹಣಕಾಸಿನ ವಿಚಾರದಲ್ಲೂ ಸಹಿತ ಸಾಕಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಸಾಧ್ಯವ. ಅದರ ಜೊತೆಗೆ ಇವತ್ತಿನ ದಿವಸ ಮೀನರಾಶಿಯಲ್ಲಿರ್ತಕ್ಕಂಥವರು ಒಂದಿಷ್ಟು ವಸ್ತುಗಳನ್ನು ಸಾಮಗ್ರಿಗಳನ್ನು ಕೊಂಡು ಅದರಿಂದ ಲಾಭವನ್ನು ಪಡಿತಕ್ಕಂಥ ದಿನ. ಹಾಗೆ ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆಗೆ ಈಡಾಗುವಂತಹ ದಿನ. ಇವತ್ತು ನಿಮ್ಮ ಕೆಲಸಗಳನ್ನು ಎಷ್ಟು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಮಾಡ್ತೀರೋ ಅಷ್ಟೇ ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳನ್ನು ನೋಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ, ಹಾಗಿದ್ರೆ ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಒಂದಿಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ. ನಾವು ಜಮಖಂಡಿಯಿಂದ ಕಾಲ್ ಮಾಡಿರೋದು. ಎಲ್ಲಿಂದ? ಜಮಖಂಡಿಯಿಂದ ಕಾಲ್ ಮಾಡಿರೋದು. ಜಮಖಂಡಿಯಿಂದ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ ನನ್ನ ಹೆಸರು. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ಗುರುಜಿ, ನನ್ನ ಜಾತಕದಲ್ಲಿ ಮಂಗದೋಷ ಅಂತ ಇದೆ. ಅದು ನಾವು ಮಂಗದೋಷ ಇರೋರ ಜೊತೆನ ಮದ್ವೆ ಆಗ್ಬೇಕು ಅಥವಾ ಅದನ್ನ ಪರಿಹಾರ ಮಾಡ್ಕೊಂಡು ಬೇರೆಯವ್ರ ಜೊತೆನೂ ಆದ್ರೂ ಬರುತ್ತಾ ಗುರುಜಿ? ಪರಿಹಾರ ಭಾಳ ಮುಖ್ಯ. ಆದರೆ ಪರಿಹಾರ ಅಂತಕ್ಕಂಥದ್ದು ಮಂಗಳ ದೋಷ ಎಷ್ಟು ಪ್ರಮಾಣ ಇದೆ ಅನ್ನೋದು ಭಾಳ ಮುಖ್ಯ. ಜಾತಕ ನೋಡ್ತಕ್ಕಂಥವ್ರ ಮೇಲೆ ಡಿಪೆಂಡ್ ಆಗುತ್ತದು. ಜಾತಕ ನೋಡೋರು ಅದನ್ನು ಕ್ರಮಬದ್ಧವಾಗಿ ನೋಡಬೇಕು. ಸಾರ್ವತ್ರಿಕವಾಗಿ ನೋಡಮ್ಮ, ಇತ್ತೀಚೆಗೆ ಏನಾಗುತ್ತೆ, ಜಾತಕ ನೋಡೋರು ಒಂದಷ್ಟು ನಿಗದಿಪಡಿಸ್ಬಿಟ್ಟಿರ್ತಾರೆ. ಅಂದರೆ ಇಂಥದ್ದೇ ಹೀಗೆ ಇರುತ್ತೆ ಅನ್ನೋದನ್ನ ಒಂದು ಆಡು ಭಾಷೆಯಲ್ಲಿ ಹೇಳಿದಂಗೆ ಹೇಳ್ತಾ ಹೋಗ್ತಾರೆ. ಅದಲ್ಲ, ಜಾತಕ ನೋಡಬೇಕಾದ್ರೂ ಜಾತಕ ಮೊದಲು ಕರೆಕ್ಟಾಗಿದೆಯಾ ಚಿಂತನೆ ಮಾಡಬೇಕು. ನಿನ್ನ ಪಕ್ಕ ಡೇಟ್ ಆಫ್ ಬರ್ತು, ಟೈಮು, ನೀನು ಹುಟ್ಟಿರುವ ಸ್ಥಳ, ಅದೆಲ್ಲವನ್ನು ಸಹಿತ ನೋಡಬೇಕು. ಸ್ಥಳ ಕರೆಕ್ಟಾಗಿ ಇಲ್ದಿದ್ರೂ ಆಗೋದಿಲ್ಲ. ನೀನು ಜಮಖಂಡಿಯಲ್ಲಿ ಹುಟ್ಟಿ ಬೆಳಗಾಂ ಪಂಚಾಂಗ ಬರ್ಸೋದ್ರಾಗಲ್ಲ, ಅಥವಾ ಅದನ್ನು ಬೆಂಗಳೂರು ಈ ಭಾಗದ ಪಂಚಾಂಗ ಬರ್ಸೋರಾಗಲ್ಲ. ಸೂರ್ಯ ಉದಯಿಸ್ತಕ್ಕಂಥ ಲೆಕ್ಕ. ಜಮಖಂಡಿನಲ್ಲಿ ಸೂರ್ಯ ಎಷ್ಟೊತ್ತಿಗೆ ಉದಯಿಸಿದ್ದಾನೆ ಅದರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ನಂದೀಗ ಮದ್ವೆಗೆ ನೋಡಕತ್ತು 1.5 ವರ್ಷ ಆಯ್ತು ಗುರುಜಿ. ಈಗ ಇನ್ನೂ ಯಾವಾಗ ಆಗ್ತದೆ ಅಂತ ಕೇಳಬೇಕು ಗುರುಜಿ. ಇದು ಡೈರೆಕ್ಟ್ ಪ್ರಶ್ನೆ. ಇದು ಆನಂದ್ ಗುರುಜಿಗೆ ಬೇಕಾಗಿರೋ ಪ್ರಶ್ನೆ. ಯಾಕೆಂದರೆ ಜಾತಕಗಳಲ್ಲಿ ವ್ಯತ್ಯಾಸಗಳು ಬರೋದು ಸಹಜವೇ. ಯಾಕೆಂದರೆ ಜಾತಕ ಬರೆಯೋದು ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ತೊಂದರೆ ಆಗಿರುತ್ತೆ. ಜಾತಕ ನೀವು ಮುಹೂರ್ತ ಟೈಮು ಹೇಳಿರೋದು ವ್ಯತ್ಯಾಸ ಆದ್ರೂ ಬದಲಾವಣೆ ಆಗಿಬಿಡುತ್ತೆ. ಅದರಿಂದ ನಿನ್ನ ಸ್ವರತರಂಗ ಪ್ರಕಾರ ಮದುವೆ ಪ್ರಯತ್ನ ಮಾಡ್ತಿದ್ದಾರೆ 1.5 ವರ್ಷದಿಂದ ಅಲ್ವಾ? ಅಮ್ಮನಿಗೆ ಹೇಳು, ಈಗ ನೀವು ಪ್ರಯತ್ನ ಪಡೋದಕ್ಕಿಂತ ಜನವರಿ 14 ಸಂಕ್ರಮಣ ಆದ ನಂತರ ಪ್ರಯತ್ನ ಪಟ್ಟರೆ ಇಮ್ಮಿಡಿಯೇಟಾಗಿ ಮದುವೆ ಕೆಲಸ ಆಗುತ್ತೆ. ಸೂಕ್ತವಾದಂತಹ ವರನ್ನು ನೋಡಬೇಕಾದ್ರೆ ಜನವರಿ 14 ದಾಟಿದ ನಂತರ ಒಳ್ಳೆ ಮುಹೂರ್ತ ಇದೆ, ನಿನಗೆ ಜಾತಕದಲ್ಲಿ ಗುರುಬಲ ಬರುತ್ತೆ. ಅಂದರೆ ನಿನ್ನ ಸ್ವರತರಂಗ ಪ್ರಕಾರ ಆಗ ನಿನಗೆ ಗುರು ಇರ್ತಕ್ಕಂಥದ್ದು. ಹಲೋ, ಮೇಲಿನ ಮೇಲೆ ಆರಾಮ ಇರೋದಿಲ್ಲ ಗುರುಜಿ, ಆರೋಗ್ಯ ಸಮಸ್ಯೆ ತುಂಬಾ ಇದೆ ಗುರುಜಿ. ನೋಡು ಮಗು, ಈಗ ನಿನಗೆ ಆರೋಗ್ಯದಲ್ಲೂ ವ್ಯತ್ಯಾಸ ಆಗುತ್ತೆ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಜಾಸ್ತಿ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಯಾವುದೂ ನೀನು ಒಪ್ಕೊಳ್ಳೋ ಲೆವೆಲಲ್ಲಿ ಇಲ್ಲ. ಅಂದರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ, ಪ್ರತಿ ಕ್ಷಣ ಅನುಮಾನ ಜಾಸ್ತಿ ನಿನ್ನ ಮನಸ್ಸಲ್ಲಿ. ಬೇರೆಯವ್ರ ಥರ ಮನಸ್ಸನ್ನು ಫ್ರೀಯಾಗಿ ಇಟ್ಕೊಂಡಿರ್ಲಿಕ್ಕೆ ಆಗಲ್ಲ. ಯಾವುದೋ ಸಣ್ಣ ಪುಟ್ಟ ವಿಚಾರನೂ ಬಹಳ ಆಳವಾಗಿ ತೊಗೊಂಡ್ಬಿಡ್ತೀಯ. ಇಲ್ಲದ ಸಮಸ್ಯೆಗಳನ್ನು ಮೈಮೇಲೆ ಹೇಳ್ಕೊಳ್ತೀಯ. ಕೆಲವೊಮ್ಮೆ ನೀನು ತಪ್ಪು ಹೌದೋ ಅಲ್ವೋ, ಆ ತಪ್ಪು ನಾನೇ ಮಾಡಿದ್ದೀನಿ ಅಂತ ನೀನೇ ಪನಿಷ್ಮೆಂಟ್ ತೊಗೊಳ್ತೀಯ. ಇಂಥ ಪರಿಸ್ಥಿತಿಯಲ್ಲಿದೆಯಾ ನೀನು? ನಿನ್ನ ಸ್ವರತರಂಗ ಪ್ರಕಾರ ಜನವರಿ 14 ಕಳೆದ್ರೆ ಅಲ್ಲಿಂದ ಆಚೆ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀಯ. ಈಗ ಆರೋಗ್ಯದಲ್ಲಾಗ್ತಿರ್ತಕ್ಕಂಥ ವ್ಯತ್ಯಾಸಗಳಿಗೋಸ್ಕರ 9 ಗುರುವಾರ ಮೊಸರು ಮತ್ತು ಕಡಲೆಕಾಳು, ಕಡಲೆಕಾಳನ್ನು ಗುರುವಾರ ದಿವಸ ಪ್ರಾರ್ಥನೆ ಮಾಡಿ ಶಿವಾಲಯಕ್ಕೆ ಕೊಟ್ಟು ಬರೋದ್ರಿಂದ ನಿನ್ನ ಆರೋಗ್ಯ ಸರಿ ಹೋಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಮಾಡಿ. ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿ ಅನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಖಂಡಿತವಾಗಿಯೂ ಕ್ರಮಬದ್ಧವಾಗಿ ಆಚರಿಸಿ. ಜಮಖಂಡಿಯಿಂದ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ವೀಕ್ಷಕರೇ, ಇಲ್ಲಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳು, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಮ್ಮ ಮುಂದಿನ ಪಯಣ ಮೈಸೂರಿನತ್ತ. ಮೈಸೂರಲ್ಲಿ ಇವತ್ತು ಸಂಜೆ ಅಲ್ಲಿಗೆ ಬರ್ತಕ್ಕಂಥ ತಾಯಂದರು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ತಮ್ಮನ್ನು ಉದ್ದೇಶಿಸಿ ಮಾತಾಡುವಂಥದ್ದು,
ಜೊತೆಗೆ ನಿಮ್ಮ ಸಂದೇಹಗಳಿಗೆ ಏನೇ ಇದ್ದರೂ ಕಾಗದದ ಮುಖಾಂತರ ಬರೀರಿ. ಅದರಲ್ಲಿ ಕಣ್ಣಿನ ರೇಖೆ ಮತ್ತು ನಿಮ್ಮ ಫೋಟೋ ಸಹಿತ ಇಡಬಹುದು. ಸರಿಯಾದಂತಹ ವಿಳಾಸ ಇರಲಿ, ನಿಮ್ಮ ಫೋನ್ ನಂಬರ್ ಇರಲಿ, ಅಡ್ರೆಸ್ ಕರೆಕ್ಟಾಗಿದ್ದರೆ ನಾವೇ ಪುನಃ ನಿಮಗೆ ಕರೆ ಮಾಡ್ತೀವಿ ಅಥವಾ ನಿಮಗೆ ಕಾಗದದ ಮುಖಾಂತರಾದರೂ ಬರೆದು ಕಳಿಸ್ಕೊಡ್ತೀವಿ. ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕಾಗದದ ಮುಖಾಂತರ ಬರೆದು ಆ ಆಸ್ಥಾನದಲ್ಲಿ ಅಂದರೆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಅಲ್ಲಿಟ್ಟಿರ್ತಕ್ಕಂಥ ಒಂದು ಬೃಹತ್ ಮಟ್ಟದ ಒಂದು ದೊಡ್ಡ ಹುಂಡಿನೋ ಅಥವಾ ಒಂದು ಬಾಕ್ಸೋ ಅದರೊಳಗೆ ತಂದು ಹಾಕಿ. ನಾನು ಬರ್ತೇನೆ, ಅದನ್ನು ನಾವೇ ತೆಗೆದುಕೊಂಡು ಬರ್ತೀವಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಶ್ರೀ ವಿಷ್ಣು ದಶಾವತಾರ ಮಹರ್ಷಿ ಧರ್ಮಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಗುರುಜಿಯವರು. ಆಗಮಿಸ್ತಾ ಇದ್ದಾರೆ ಇವತ್ತು ಸಂಜೆ 5 ಗಂಟೆ ಹೊತ್ತಿಗೆ ಮೈಸೂರಿಗೆ. ಕರ್ನಾಟಕ ಕಲಾಮಂದಿರ, ಕುಕ್ಕರಹಳ್ಳಿ, ವಿನೋಬ ರಸ್ತೆ, ಮೈಸೂರು. ಇಲ್ಲಿ ನೆರವೇರಿಸಲಾಗ್ತಾ ಇದೆ ಅದ್ಧೂರಿಯಾಗಿ ಶ್ರೀ ಮಹರ್ಷಿ ಧರ್ಮಯಾತ್ರೆ. ಖಂಡಿತವಾಗಿಯೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು. ಅಲ್ಲದೆ ಶ್ರೀ ಮಹಾವಿಷ್ಣುವಿನ ಸಹಸ್ರನಾಮದ ಒಂದು ಗ್ರಂಥವನ್ನು ಮತ್ತು ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಯಾವುದೇ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಅಂದರೆ ಅಲ್ಲಿ ಅಪಾರ ಜನಸ್ತೋಮವೇ ಸೇರಿರುತ್ತೆ. ಹಾಗಾಗಿ ನೀವು ಆಗಮಿಸುವಾಗ ಪ್ರತಿದಿನದ ಕಾರ್ಯಕ್ರಮದಲ್ಲೂ ಕೂಡ ಗುರುಜರು ತಿಳಿಸ್ತಾ ಇದ್ದಾರೆ, ಬೆಲೆ ಬಾಳುವಂತಹ ಒಡವೆಗಳನ್ನು ಧರಿಸಬೇಡಿ ಮತ್ತು ಪುಟ್ಟ ಮಕ್ಕಳ ಬಗ್ಗೆ, ವಯಸ್ಸಾಗಿರುವಂತಹ ವೃದ್ಧ ತಂದೆ ತಾಯಿಗಳ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ಇರಲಿ ಅಂತ ಹೇಳ್ತಾ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.